ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ಸಂಡೇ ಆ್ಯಂಡ್ ಮಾರ್ನಿಂಗಿಂದ ವ್ಲಾಗ್ ಮಾಡೋದಕ್ಕಾಗಿಲ್ಲ ಗೈಸ್. ಆ್ಯಂಡ್ 21 ಡೇಸ್ ವ್ಲಾಗ್ಸ್ ಚಾಲೆಂಜಲ್ಲಿ ಇವತ್ತು ವ್ಲಾಗ್ ಮಾಡ್ತೀನೋ ಇಲ್ವೋ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಬಿಕಾಸ್ ಬೆಳಿಗ್ಗೆನೇ ಇದ್ದೀವಿ, ಕ್ಲಿನಿಕ್ಕಿಗೆ ಹೋಗಿದ್ವಿ, ಹಾಸ್ಪಿಟ್ಲಿಗೆ. ಬಿಕಾಸ್ ಮಗನಿಗೆ ಹುಷಾರಿರಲಿಲ್ಲ, ಜಾಸ್ತಿ ಏನಿಲ್ಲ, ಸ್ವಲ್ಪ ಶೀತ ಜಾಸ್ತಿ ಇತ್ತು ಆ್ಯಂಡ್ ಮೈ ಸ್ವಲ್ಪ ಬಿಸಿ ಇತ್ತು, ಸ್ವಲ್ಪ ಕೆಮ್ಮಿತ್ತು ಲೈಟಾಗಿ. ಅದಕ್ಕೆ ಕೆಮ್ಮು ಬಂದರೆ ಸಾಕು ಗೈಸ್, ನನಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಇತ್ತೀಚೆಗಂತೂ. ಅದಕ್ಕೆ ಕೆಮ್ಮಿದೆ ಅಲ್ವ ಅಂತ ಹೇಳ್ಬಿಟ್ಟು ತೋರ್ಸಕ್ಕೆ ಹೋಗಿದ್ದೆ. ಹಾಗೆ ನಾನು ಪುಂಜಾಲ್ ಕಟ್ಟೆಗೆ ಹೋಗಿದ್ದೆ ಗೈಸ್. ಉಜಿರೆಯಲ್ಲಿ ಸಂಡೇ ಫುಲ್ ಕ್ಲಿನಿಕ್ಕೆಲ್ಲ ಬಂದಿರುತ್ತೆ ಉಜಿರೆಯಲ್ಲಿ. ಆ್ಯಂಡ್ ಬೆಳ್ತಂಗಡಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದ್ರೆ ಅಲ್ಲೂ ಕೂಡ ಸಂಡೇ ಡಾಕ್ಟರ್ಸ್ ಇರಲ್ಲ, ಮಕ್ಕಳ ಡಾಕ್ಟರ್. ಆ್ಯಂಡ್ ನಾಳೆ ದೀಪಾವಳಿ ಬೇರೆ, ದೀಪಾವಳಿಗೂ ಕೂಡ ಇರೋದಿಲ್ಲ ಆಯಿತಾ. ಅದಕ್ಕೆ ಯಾಕೆ ಸುಮ್ಮನೆ ಹಬ್ಬದವರೆಗೂ ತಗೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಇವತ್ತೇ ಹೋಗಿದ್ದೆ ತೋರಿಸ್ಕೊಂಬರೋಣ. ಆ್ಯಂಡ್ 3 ಡೇಸ್ ರಜೆ ಬೇರೆ ಇದೆ, ಅಷ್ಟರಲ್ಲಿ ಕಮ್ಮಿ ಆಗುತ್ತೆ ಅಲ್ವ ಅಂತ ಹೇಳ್ಬಿಟ್ಟು ಇವತ್ತು ಹೋಗಿದ್ದೆ. ಆ್ಯಂಡ್ ಲೈಟಾಗಿ ಕಫ ಇದೆ ಅಂತೆ, ಹಾಗೆ ಸ್ವಲ್ಪ ಸಿರಪ್ ಎಲ್ಲ ಕೊಟ್ಟಿದೆ. ಆ್ಯಂಡ್ ಬರಬೇಕಾದ್ರೆ 1 ಗಂಟೆ ಆಗಿತ್ತು ಆಯಿತಾ. ಮನೆಗಲ್ಲ ಉಜಿರೆಗೆ ಮುಟ್ಟಬೇಕಾದ್ರೆ 1 ಗಂಟೆ ಆಗಿತ್ತು. ಅಲ್ಲಿಂದ ಪಟಾಕಿ ತಗೊಬಂದೆ ಸ್ವಲ್ಪ, ಹಾಗೆ ಪದಾರ್ಥಕ್ಕೆ ಚಿಕನ್ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 1:30 ಏನೋ ಆಗಿತ್ತು. ಮತ್ತೆ ಮಲ್ಕೊಂಡೆ ಗೈಸ್, ನಿದ್ದೆನೇ ಇರಲಿಲ್ಲ ನಿನ್ನೆ ನೈಟ್. ಮಲ್ಕೊಂಡ್ರೆ ನಿದ್ದೆ ಕೂಡ ಮಾಡಲಿಕ್ಕೆ ಬಿಡಲಿಲ್ಲ. ಅಂದರೆ ನಾವು ಬರೋಷ್ಟರಲ್ಲಿ ಚಿಕ್ಕವನು ಮಲ್ಕೊಂಡು ನಿದ್ದೆ ಚೆನ್ನಾಗಾಗಿತ್ತು. ನಾವು ಬಂದ ತಕ್ಷಣ ಏನು ನಮಗೂ ಕೂಡ ನಿದ್ದೆ ಮಾಡೋದಕ್ಕೆ ಬಿಡಲಿಲ್ಲ. ಆದರೆ ಒಬ್ಬನನ್ನು ಮಾತ್ರ ಕರ್ಕೊಂಡು ಹೋಗಿದ್ದೆ, ಚಿಕ್ಕವನಿಗೆ ಶೀತ ಮಾತ್ರ ಇದೆ, ಅವನಿಗೆ ಹೇಳಿ ತಗೊಬಂದಿದ್ದೀನಿ. ಆ್ಯಂಡ್ ಬರ್ತಾ ಚಿಕನ್ ತೊಗೊಂಡು ಬಂದಿದ್ದು ಇವಾಗಷ್ಟೇ ಪದಾರ್ಥ ಮಾಡಿದ್ದಾಯಿತು. 7 o'clock ಅಷ್ಟೊತ್ತಿಗೆ ಪದಾರ್ಥ ಆಯಿತು. ಅಂದರೆ ಇವತ್ತು ಕರೆಂಟ್ ಹೋಗುತ್ತೋ ಏನಂತ ಅಂದ್ಕೊಂಡು ಚಿಕನ್ ಸುಕ್ಕ ಪೌಡರ್ ತೊಗೊಬಂದಿದ್ದೆ. ಬಟ್ ಕರೆಂಟ್ ಬಂತು ಇವತ್ತು ಪುಣ್ಯಕ್ಕೆ. ಅಂದರೆ ಮೊನ್ನೆಯಿಂದ ಅಷ್ಟೇ ಗೈಸ್ ಕರೆಂಟ್ ಇರಲೇ ಇಲ್ಲ ಸಂಜೆ ಮೇಲೆ. ಇವತ್ತೇನೋ ಕರೆಂಟ್ ಇದೆ ನೈಟ್. ಸೊ ಪದಾರ್ಥ ಎಲ್ಲ ಆಯಿತು. ಇವಾಗ ದೀಪ ಕೂಡ ಇಟ್ಟಿದ್ದಾಯಿತು. ಗೂಡು ದೀಪ ಹಾಕಿದ್ದೀನಿ ಗೈಸ್, ನೋಡಿ ಯಾವ ರೀತಿ ಹಾಕಿದ್ದೀನಿ ಅಂತ. ನಾವು ಒಂದು ಸರ್ಕಸ್ ಮಾಡಿ ವೈರೆಲ್ಲ ಹಾಕಿ ಇಟ್ಟಿದ್ದೀನಿ, ತೋರಿಸ್ತೀನಿ. ಒಂದು ವಯರ್ ಇತ್ತು ಆಯಿತಾ, ಆ ವಯರ್ ತಂದು ಇಲ್ಲಿ ಹಾಕಿದ್ದೀನಿ ನೋಡಿ ಗೈಸ್. ಇದು ಸರಿ ಇಲ್ಲ ಆಯ್ತಾ ಗೈಸ್, ಇದು ಒಂದು ಸ್ವಲ್ಪ ಟಚ್ ಆದರೂ ಸಾಕು, ಎಲ್ಲ ಬಿಟ್ಕೊಳ್ಳುತ್ತೆ. ಅಂದರೂ 5 ಡೇಸಿಗೆಲ್ಲ ಇರಲಿ. ಇವರಿಬ್ಬರಿಗೆ ಅಮ್ಮ ಊಟ ಮಾಡಿಸ್ತಿದ್ದಾರೆ ಗೈಸ್. ಊಟ ಮಾಡಿ ಕಿಟಕಿಯಿಂದ ವಯರ್ ಹಾಕಿ ಇಟ್ಟಿದ್ದೀನಿ. ಹಸ್ಬೆಂಡ್ ಹೇಳಿದ್ರು 1000 ಇದು ಪಟಾಕಿ ತಗೊಂಬ ಅಂತ ಹೇಳ್ಬಿಟ್ಟು. ನಾನು ಜಾಸ್ತಿ ಏನು ತಗೊಬಂದಿಲ್ಲ, 500 ರೂಪಾಯಿದು ಪಟಾಕಿ ತಗೊಬಂದೆ. ಏನಿಲ್ಲ ಗೈಸ್, 1-2 ಬಾಕ್ಸ್ ಸುಸಿರು ಕಡ್ಡಿ, ತುಳಸಿ ಕಟ್ಟೆ, ಹಾಗೆ ಬೀಡಿ ಪಟಾಕಿ ತಂದಿದ್ದೀನಿ. ಅದನ್ನು ಬಿಡೋದು ಹೇಗೆ ಅಂತ ನೋಡಬೇಕಷ್ಟೇ ಗೈಸ್. ಹಾಗೆ ತುಳಸಿ ಕಟ್ಟೆ ಅಷ್ಟೇ. ಮತ್ತು 1-2 ಪಟಾಕಿ ತಂದಿದ್ದೀನಿ, ಜಾಸ್ತಿ ಏನು ತಗೊಬಂದಿಲ್ಲ. ಒಂದು 4-5 ಪಟಾಕಿ ತರ್ತಾನೆ ಎಷ್ಟು 500 ರೂಪೀಸ್ ಆಯಿತು. ಅದನ್ನು ಇವಾಗ ಖಾಲಿ ಮಾಡೋದು ಹೇಗೆ ಅಂತ ನೋಡಬೇಕಷ್ಟೇ. 24 ಗಂಟೆ ಪಟಾಕಿ ಕೊಡು ಅದೇ ಆಯಿತಾ. ಸೊ ಅದನ್ನು ಇವಾಗ ಯಾವಾಗ ಖಾಲಿ ಮಾಡೋದು ಅಂತ ಆಗಿದೆ. ಮಕ್ಕಳಿದ್ದ ಮನೇಲಿ ಹಾಗೆ ದೀಪಾವಳಿ ನಾಳೆ ಸ್ಟಾರ್ಟ್ ಆದರೆ 3 ದಿವಸ ಮುಂಚೆನೇ ಪಟಾಕಿಗಳ ಏನು ಸಂಭ್ರಮ. ಸೊ ಇವಾಗ 1-2 ಸುಸ್ರು ಕಡ್ಡಿ 4 ಬಿಟ್ಟು ಆಯಿತು ಆಲ್ರೆಡಿ, ಕೇಳಿ ಆಯಿತಾ. ಅದಕ್ಕೂ ಕೂಗಿ ಅರ್ಚಾಡಿ ಪಟಾಕಿ ಬೇಕು ಅಂತೇಳಿ ಬಿಟ್ಟಾಯಿತು. ಇವಾಗ ಸ್ವಲ್ಪ ಜೋರು ಮಾಡಿ ಕೂರಿಸಿದ್ದೀನಿ, ಬಿಡೋಣ ಸಮಾಧಾನ ಸ್ವಲ್ಪ ಹೊತ್ತಾಗಲಿ ಅಂತೇಳ್ಬಿಟ್ಟು. ಆ್ಯಂಡ್ ಇನ್ನು ಬಿಡಬೇಕು ಇವಾಗ. ಹಾಗೆ ಏನು ಗೊತ್ತಾ, ಬ್ರೆಡ್ ಇದೆ ಗೈಸ್. ಬ್ರೆಡ್ಡನ್ನು ಒಂದು ಸ್ವಲ್ಪ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂದರೆ ಮೊನ್ನೆ ತಗೊಬಂದಿದ್ದು 2 ಡೇಸ್ ಆಯಿತು. ಇವಾಗ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಒಂದು ರೆಸಿಪಿ ಮಾಡೋಣ ಅಂದರೆ ಅಲ್ಲೇ ಇಟ್ಟರೆ ಇರುವೆ ಬರುತ್ತೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಹಾಕಿ ಏನೋ ಒಂದು ರೆಸಿಪಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ರಿ. ಬನ್ನಿ ಹೇಗಂತ ತೋರಿಸ್ತೀನಿ ಆಯಿತಾ. ಸ್ವಲ್ಪ ಬ್ರೆಡ್ ಇದೆ ಆಯಿತಾ, ಅದಕ್ಕೆ ಏನೋ ಒಂದು ಸ್ಪೆಷಲ್ ಮಾಡೋಣ ಇವಾಗ. ಒಂದು ದೊಡ್ಡ ಬಾಣಲೆ ತಗೊಂಡಿದ್ದೀನಿ, ಇಷ್ಟು ದೊಡ್ಡದು ಬೇಡ. ಬಟ್ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ನೀರುಳ್ಳಿ ಹಾಕೋ ಹಾಕ್ಕೊಂಡೆ, ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ ಟೊಮೆಟೊ ಸಾಫ್ಟ್ ಆಗಿದೆ. ಸ್ವಲ್ಪ ಉಪ್ಪು ಹಾಕೋಣ, ಲೈಟಾಗಿ ಉಪ್ಪು ಹಾಕೋಣ, ಚೆನ್ನಾಗಿ ಕಲಿಸೋಣ. ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಬ್ರೆಡ್ ಹಾಕೊಳ್ಳುವ ಆಯಿತಾ. ಬ್ರೆಡ್
ಬ್ರೆಡ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಫೈನಲಿ ಒಂದು ಸ್ನ್ಯಾಕ್ ರೆಡಿ ಆಯಿತು. ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ತೀನಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಅಂದರೆ ಇವಾಗ ನಾವೇನು ಸ್ಯಾಂಡ್ವಿಚ್ ಎಲ್ಲ ತಿಂತೀವಲ್ಲ ಅದೇ ರೀತಿ ಟೇಸ್ಟ್ ಬರುತ್ತೆ. ತುಂಬ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದಾಯ್ತಾ. ಬೇಕಾ? ಎಸ್ ಅವ್ರದ್ದು ಊಟ ಆಗಲಿ ಅಂತ ಕಾಯ್ತಾ ಇದ್ದೆ. ಇವಾಗ ಮಾಡಿದ್ದು, ಸಂಜೆ ಹೊತ್ತಿಗೆ ಮಾಡಿದ್ರು ಉಂಟಲ್ಲ ಊಟ ಮಾಡಲ್ಲ, ಅದಕ್ಕೆ ಬೇಕಾದರೆ ತಿಂತಾರೆ, ಇಲ್ಲಾಂದ್ರೆ ನಾನು ತಿಂತೀನಿ. ಸ್ವಲ್ಪ ಇದ್ದಿದ್ದು ಸೂಪರಾ. ಸೀರಿಯಸ್ಲ ನೀನು ನಿದ್ದೆ ಬರ್ತಾ ಉಂಟು ಗೈಸ್. ಊಟ ಆಯ್ತು, ಅದಕ್ಕೆ ಇವಾಗ ಮಾಡಿದ್ದು. ಸಂಜೆ ಹೊತ್ತಿಗೆ ಮಾಡಿದ್ರು ಉಂಟಲ್ಲ ಊಟನೇ ಮಾಡಲ್ಲ, ಅದಕ್ಕೆ ಇವಾಗ ಮಾಡಿಕೊಟ್ಟಿದ್ದು. ಹೆಂಗುಂಟು? ಸೂಪರಾ? ನಂಗೊಂದು ಥ್ಯಾಂಕ್ ಯು. ಗೈಸ್ ಇವಾಗ ಟೈಮ್ ಆಯಿತು 7:30. ಬ್ರೆಡ್ ಅದೆಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ಟೆ. ಆದರೂ ಕೂಡ ಮುಖ ಎಲ್ಲ ಚಪ್ಪೆ ಇತ್ತು ಗೈಸ್. ಪಟಾಕಿ ಕೊಡಲಿಲ್ಲ ಅಂತ. ಪಟಾಕಿ ಕೊಟ್ಟಿದ್ದೆ ಗೈಸ್, ಆವಾಗ ಒಂದೊಂದು ಸುಸರು ಕಡ್ಡಿ ಬಿಟ್ಟಿದ್ರು, ಇನ್ನೂ ಕೂಡ ಬೇಕು ಅಂತ. ಇವಾಗ ಪಟಾಕಿ ಕೊಟ್ಟೆ. ಫುಲ್ ಆ್ಯಕ್ಟಿವ್ ಆ್ಯಂಡ್ ಖುಷಿಯಾಗಿದ್ದಾರೆ. ಆ್ಯಂಡ್ ಬೀಡಿ ಪಟಾಕಿ ಸ್ವಲ್ಪ ಇಟ್ಕೊಂಡಿದ್ದೀನಿ, ಬಿಡೋಣ ಯಾವ ರೀತಿ ಬಿಡೋದು ಅಂತ ಹೇಳ್ಬಿಟ್ಟು ನೋಡ್ಬೇಕಷ್ಟೇ. ಹೊಚ್ಚಲಿಕ್ಕೆ ಆಗುದಿಲ್ಲ ರೀ, ಪಟಾಕಿ ಬೇಕಂತ. ಇನ್ನು ಈ ಪಿಟ್ಟೆಗೆ ಸಹ ಪಟಾಕಿ ಬೇಕಂತ ಗೈಸ್. ಕೆಟ್ಟೆ ಹೋಯ್ತದು. ಎಷ್ಟು ಲೇಟ್ ಗೈಸ್, ಇದು ಒಂದು ಖಾಲಿ ಆಯ್ತು. ಇತ್ಲವಾ ಇಲ್ಲಿ ಕೊಡಿ ತನ್ನ ಸೈಡಲ್ಲಿ ಇಡ್ಬೇಕಷ್ಟೇ. ಎಷ್ಟು ಬೀಡಿ ಪಟಾಕಿ ಇಟ್ಟಿದ್ದೀನಿ. ಇವಾಗ ನಾನು ಪೇಪರಲ್ಲಿ ಹಚ್ಬೇಕಷ್ಟೆ. ಅದು ಆ ಸೈಡ್ ಬರಲಿಲ್ಲ ಗೈಸ್, ಬೆಂಕಿ. ಅಪ್ಪೋ ಪಟಾಕಿ ಆ ಸೈಡ್ ಉಂಟು ಗೈಸ್. ವಾಪಸ್ ಹಚ್ಚಬೇಕಷ್ಟೇ. ಯಾರಿಗೆ ಬೇಕು ಈ ಪಟಾಕಿ? ನನಗೆ ಬೇಕಾ ಈ ಪಟಾಕಿ? ಬಿಸಿಲು ನೋಡಿ, ಮಳೆ ಅಲ್ವಾ, ಅದಕ್ಕೆ ಮನೆ ಮೇಲೆ ಪೇಪರ್ ಇಟ್ಟು, ಪೇಪರ್ ಮೇಲೆ ಪಟಾಕಿ ಇಟ್ಟು ಬೆಂಕಿ ಕೊಡ್ಬೇಕು. ಅದೇ 2 ಪಟಾಕಿ ಬಿಡುವ, 2 ಇಡುವ. ಇನ್ನೊಂದು ಆಗುತ್ತೆ ಡಬ ಡಬ ಇಲ್ಲ
4 ಪಟಾಕಿ ಬಿಟ್ಟೆ ಗೈಸ್, ಸಾಕಂತ ಅನಿಸ್ತೊಟ್ಟು. ಇವ್ರು ಇನ್ನೂ ಬಿಡ್ಬೇಕಂತೆ. ಸಾಕು ಮತ್ತೆ ಇನ್ನು ಬಿಡೋಣ. ಅವ್ರ ಮನೇಲಿ ನೋಡಿ ಗೈಸ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಅವರ ಮನೆಯಲ್ಲಿ ಲೈಟಿಂಗ್ಸ್ ಹಾಕಿದ್ದಾರೆ ಅಂತೆ. ಎಂತ ಹೆದ್ರಿಕೆ ಆಯ್ತಾ? ಲೈಟಿಂಗ್ಸ್ ಹಾಕೋಕ ಸಾಕಲ್ಲದಷ್ಟೇ. ಅಲ್ಲಿ ಚಂದ ಕಾಣ್ತಲ್ಲ. ಅವ್ರ ಮನೇಲಿ ಚಂದ ಕಾಣುತ್ತಾ? ನಮ್ಮಲ್ಲಿ ಉಂಟು, ನಾಳೆ ಹಾಕೋಣ ಆಯ್ತಾ? ಇವತ್ತು ಬೇಡ ಬೇಡ ಬಾಬಾ, ನಾಳೆ ಹಾಕೋಣ. ನಾಳೆ ನಾಳೆ ಎಂತ ಬೇಡ ಅಂದ್ರೆ ಈ ಮಕ್ಳಿಗೋಸ್ಕರ ಎಲ್ಲವನ್ನು ಮಾಡ್ಬೇಕಾಗುತ್ತೆ. ನಾಳೆ 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 ಹಾಕೋಣ. ನಾಳೆ ಇವತ್ತು ಬೇಡ, ನಾಳೆ ಶುರು ದೀಪಾವಳಿ. ನಾಳೆ ಶುರು, ನಾಳೆ ನಾಳೆ ಹಾಕೋಣ ಆಯ್ತಾ? ನಾಳೆ ಹಾಕೋಣ. ಈಗ ಮಂಗನ ಬೇಗ, ಈಗ ಮಂಗದಲ್ಲ, ಊಟ ಮಾಡಿ ಮಂಗ. ಗೈಸ್ ಇಷ್ಟೊತ್ತು ಈ ಒಂದು ಪಟಾಕಿ ಪಟಾಕಿ ಅಂತ ಹೇಳಿ ಅದಕ್ಕೆ ಚಪ್ಪೆ ಹಾಕೊಂಡಿದ್ದ. ಈಗ ಅವರ ಮನೆ ಲೈಟಿಂಗ್ಸ್ ಉಂಟು ಅಂತ ಹೇಳಿ ಅದಕ್ಕೆ ಕೂಗ್ತಿದ್ದಾನೆ ಗೈಸ್. ಇವತ್ತು ನಾಳೆ ಹಾಕಣ ಅತ್ತ, ಬೆಳಗತ್ ಹಾಕಣ, ರಾತ್ರಿ ಲೈಟ್ ಹಾಕಣ ಆಗ್ದಾ ಅತ್ತ? ಗುಡ್ಡು ಬಾಬಾ ಅಲ್ಲ, ಕೂಗಕ್ಕಾಗ್ದು. ಈಗ ಕೂತ್ಕೊಳ್ಳಿ, ಈಗ ಊಟ ಮಾಡಿ ಮಂಗದ್ ನಾನು. ಇವಾಗ ಟೈಮ್ ಆಗಿದೆ 8 ಆ್ಯಂಡ್ ಇನ್ನು ಊಟ ಮಾಡಬೇಕು. ಒಂದು 4-5 ಪಟಾಕಿ ಬಿಟ್ಟೆ ಗೈಸ್, ಸೀರಿಯಸ್ಲಿ ಸಾಕಾಯಿತು. ಬಿಕಾಸ್ ನಿನ್ನೆಯಿಂದ ನಿದ್ದೆ ಇಲ್ಲ. ಹಾಗೆ ನನಗಂತೂ ನಿಜವಾಗ್ಲೂ ಪಟಾಕಿ ಬಿಡೋಕ್ಕೆ ಬರಲ್ಲ ಗೈಸ್. ಅಲ್ಲಿ ಇಟ್ಟು ಅದಕ್ಕೆ ದೀಪ ಹಚ್ಚಿ ಪಟಾಕಿ ಬಿಡಬೇಕು. ಪರವಾಗಿಲ್ಲ ಬಿಡ್ತೀನಿ, ಮಕ್ಳಿಗೋಸ್ಕರ ಆದರೂ ಬಿಡಲೇಬೇಕು. ಸೊ ಬಿಡ್ತೀನಿ. ಬಟ್ ಇವತ್ತಂತೂ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಆ್ಯಂಡ್ ಇವಾಗ ಊಟ ಮಾಡಬೇಕು. ಚಿಕನ್ ಸಾರು ಅಷ್ಟೇ, ಜಾಸ್ತಿ ಏನಿಲ್ಲ. ಆ್ಯಂಡ್ ಬೀಟ್ರೂಟ್ ಜ್ಯೂಸ್ ಹಾಗೆ ಬೀಟ್ರೂಟ್ ಲಿಬ್ಬ ಮಾಡಬೇಕಂತ ಅಂದ್ಕೊಂಡೆ. ನಿಜವಾಗ್ಲೂ ಇವತ್ತಂತೂ ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಆ್ಯಂಡ್ ಫೈನಲಿ ಇವತ್ತು ನಾನು ವ್ಲಾಗ್ ಮಾಡ್ತೀನೋ ಅನ್ನೋ ಗ್ಯಾರಂಟಿನೇ ಇರಲಿಲ್ಲ. ಆದರೂ ಕೂಡ ನಾನು 21 ಡೇಸ್ ವ್ಲಾಗ್ ಚಾಲೆಂಜ್ ತೊಗೊಂಡಿದ್ದೀನಿ. ಅದಕ್ಕೋಸ್ಕರನಾದರೂ ಇವತ್ತು ವ್ಲಾಗ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಮಾಡಿದ್ದು ಅಷ್ಟೇ. ಆ್ಯಂಡ್ ಈ ವಿಡಿಯೋನ ಇವತ್ತು ಹಾಕಲ್ಲ, ನಾಳೆ ಹಾಕ್ತೀನಿ. ಬಟ್ ಇವತ್ತಿನ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದು. ಸೊ ನಾಳೆ ನರಕ ಚತುರ್ದಶಿ, ದೀಪಾವಳಿ ಶುರು. ಹಾಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್. ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದು ನೀವು ಮತ್ತೆ ಸಿಗ್ತೀನಿ. ಅಲ್ವಾಗೂ ಟೇಕ್ ಕೇರ್, ಬಾಯ್.